ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಇಂದಿನ ವಿಡಿಯೋನಲ್ಲಿ ಗರಿಗರಿಯಾಗಿ ರುಚಿಯಾದಂಥ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇ ಸರಿ ಕೋಡ್ಬಳೆ ಮಾಡೋ ಅಂಥವರು ಕೂಡ ಈ ವಿಧಾನನ ಫಾಲೋ ಮಾಡಿಕೊಂಡು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರಿ ಮಾಡಿಬಿಟ್ಟು ಏರ್ ಟೈಟ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ದಿನಗಳ ಕಾಲ ಫ್ರೆಶ್ ಆಗಿ ಗರಿಗರಿಯಾಗೇ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನೋಡಿ, ಇಷ್ಟೇ ಕ್ರಿಸ್ಪಾಗಿ ಹದವಾಗಿ ಕೋಡ್ಬಳೆ ಮಾಡೋ ವಿಧಾನನ ಇಂದಿನ ವಿಡಿಯೋನಲ್ಲಿ ನೋಡೋಣ. 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರೆಡಿ ಪ್ಯಾಕೆಟ್ಗಳು ಸಿಗುತ್ತಲ್ಲ ಅದನ್ನೇ ತೊಗೋಬೋದು. ಮನೆಯಲ್ಲಿ ರೊಟ್ಟಿ ಮಾಡೋದಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡ್ಬೋದು. ನೋಡಿ, ಮೆಷರ್ಮೆಂಟ್ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಬಿಸಿ ಅನಿಸ್ಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಬಿಸಿ ಆಗಿದೆ. ಇದನ್ನು ತೆಗೆದುಬಿಟ್ಟು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಹಿಟ್ಟನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿದ್ದೀನಿ. ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಬಾಣಲೆಗೆ ಸೇರಿಸಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಬೆಚ್ಚಗಾಗೋಷ್ಟು ಹುರ್ಕೋಬೇಕು. ರವೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅರ್ಧ ಕಪ್ಪಷ್ಟು ಮೈದಾ ಸೇರಿಸೋಣ. ಮೈದಾ ಹಿಟ್ಟು ಸೇರಿಸಿದ ನಂತರ ಕೂಡ ಇನ್ನೊಂದು ಸ್ವಲ್ಪ ಈ ರೀತಿ ಹುರ್ಕೋಬೇಕು. ನೋಡಿ, ಬಿಸಿಯಾಗಿದೆ. ಇದನ್ನು ತೆಗೆದುಬಿಟ್ಟು ಅಕ್ಕಿ ಹಿಟ್ಟು ಸೇರಿಸಿದ್ವಲ್ಲ ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಂತರ 1.5 ಟೀ ಸ್ಪೂನಷ್ಟು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಜೀರಿಗೆನ ಹುರಿದ್ಬಿಟ್ಟು ಬಳಸೋದ್ರಿಂದ ಒಳ್ಳೆ ಘಮ ಕೊಡುತ್ತೆ ಕೋಡುಬಳೆಗೆ. ಜೀರಿಗೆ ಹುರಿದಿದ್ದಾಗಿದೆ. ಇದನ್ನು ಇನ್ನೊಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹುರ್ಕೋಬೇಕು. ಈ ರೀತಿ ಎಲ್ಲ ಪದಾರ್ಥಗಳನ್ನೂ ಹುರ್ಕೊಂಡು ಮಾಡೋದ್ರಿಂದ ಕೋಡುಬಳೆ ಗರಿ ಗರಿಯಾಗಿರುತ್ತೆ. ತುಂಬ ದಿನಗಳ ಕಾಲ ಇಟ್ಟರೂ ಅದು ಮೆತ್ತಗಾಗೋದಿಲ್ಲ. ನೋಡಿ, ಕರಿಬೇವಿನ ಸೊಪ್ಪೆಲ್ಲ ಹುರಿದಿದ್ದಾಗಿದೆ. ಇದನ್ನು ಅದೇ ಬಾಣಲಿನಲ್ಲಿ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಆ ಬಿಸಿಗೇನೆ ಇದು ಇನ್ನೊಂದು ಸ್ವಲ್ಪ ಡ್ರೈ ಆಗುತ್ತೆ. ನೋಡಿ, ಬಿಸಿಗೆ ಕರಿಬೇವಿನ ಸೊಪ್ಪೆಲ್ಲ ಈ ರೀತಿ ತುಂಬ ಪುಡಿ ಪುಡಿ ಆಗೋ ಹದಕ್ಕೆ ಬರುತ್ತೆ. ಮಿಕ್ಸಿ ಜಾರ್ಗೆ ಹುರಿದಂಥ ಜೀರಿಗೆನ ಸೇರಿಸ್ತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಜೀರಿಗೆ ಹುರಿದಿದ್ವಲ್ಲ ಜೀರಿಗೆ ಸೇರಿಸ್ಬಿಟ್ಟು ಹುರಿದಂಥ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸೋಣ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಪುಡಿ ಮಾಡಿದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ ಹಾಕೋಣ, ಅರ್ಧ ಕಪ್ಪಷ್ಟು. ನೀರು ಸೇರಿಸ್ತೀರಾ ನುಣ್ಣಗೆ ರುಬ್ಕೊಳ್ಳೋಣ. ಕೊಬ್ಬರಿ ಸೇರಿಸ್ಬಿಟ್ಟು ರುಬ್ಬಿದ್ದಾಗಿದೆ. ಅಕ್ಕಿ ಹಿಟ್ಟು, ರವೆ ಮತ್ತು ಮೈದಾ ಹುರಿದ್ಬಿಟ್ಟು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿದ್ವಲ್ಲ, ಇವಾಗ ಇದಕ್ಕೇ ಪುಡಿ ಮಾಡಿದಂಥ ಮಿಶ್ರಣನ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ಅಚ್ಕಾರದ ಪುಡಿ ನಾನಿಲ್ಲಿ 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸಿದ ನಂತರ
ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ಪೂನ್ ಬಳಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಇರೋದ್ರಿಂದ. ಬಿಸಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಿಟ್ಟು ಎಣ್ಣೆ ಎಲ್ಲ ಹಿಡಿಬೇಕಲ್ಲ ನೋಡಿ, ಈ ರೀತಿ ಕೈಯಲ್ಲಿ ಹಿಡಿದು ಮಿಕ್ಸ್ ಮಾಡಬೇಕು. ನೋಡಿ, ಕೈಯಲ್ಲಿ ಹಿಡಿದ್ರೆ ಅದು ಹಾಗೇನೆ ನಿಲ್ಲಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು ಹಿಟ್ಟು. ತುಂಬ ಗಟ್ಟಿ ಆದರೆ ಕೋಡುಬಳೆ ಬಿರುಕು ಬಿಡುತ್ತೆ. ತುಂಬ ತೆಳ್ಳಗಿದ್ರೆ ಒಸಿಯೋದಕ್ಕಾಗೋದಿಲ್ಲ. ನೋಡಿ, ಸ್ವಲ್ಪ ಹೊತ್ತು ಈ ರೀತಿ ನಾದ್ಕೋಬೇಕು. ನೋಡಿ, ಈ ಹದದಲ್ಲಿ ಆ ಹಿಟ್ಟನ್ನು ಕಲಿಸ್ಕೋಬೇಕು. ಇದ್ರ ಮೇಲೆ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. 10 ನಿಮಿಷದ ನಂತರ ಮತ್ತೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದ್ಕೋಬೇಕು. ಕೋಡುಬಳೆ ಒಸಿಯೋದಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ತಗೊಂಡು ಉಳಿದಂಥ ಹಿಟ್ಟು ಒಣಗದೇ ಇರೋ ಹಾಗೆ ಪ್ಲೇಟ್ ಮುಚ್ಚಿಡಬೇಕು. ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಈ ರೀತಿಯಾಗಿ ಕೋಡುಬಳೆಗಳನ್ನ ಒಸಿಬೇಕು. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಸೈಜಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದೂ ಇಲ್ಲ, ತುಂಬ ಸಣ್ಣದೂ ಇಲ್ಲ. ನೋಡಿ, ಈ ಸೈಜ್ನಲ್ಲಿ ಕೋಡುಬಳೆಗಳು ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೋಡುಬಳೆಗಳು ವಸ್ತು ರೆಡಿ ಇದೆ. ಇದನ್ನು ಫ್ರೈ ಮಾಡೋಣ. ಕೋಡುಬಳೆ ಕರಿಯೋದಕ್ಕೆ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಕೋಡುಬಳೆನ ಎಣ್ಣೆಗೆ ಬಿಡೋಣ. ಮೀಡಿಯಮ್ ಹೀಟ್ನಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಹಾಗೆ ಬೇಯೋದಕ್ಕೆ ಬಿಡೋಣ. ನೋಡಿ, ಸುಮಾರು ಬೆಂದ ನಂತರ ಈ ರೀತಿ ಕೈ ಆಡಿಸ್ತಾ ಸಮವಾಗಿ ಹೊಂಬಣ್ಣ ಬರೋವರೆಗೂ ಬೇಯೋದಕ್ಕೆ ಬಿಡಬೇಕು. ಮೀಡಿಯಮ್ ಹೀಟ್ನಲ್ಲಿ ಬೇಯಿಸಿದ್ರೆ ಹದವಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಕೋಡುಬಳೆ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಸುಮಾರು ಹೊತ್ತಿಂದ ಕೋಡುಬಳೆ ಫ್ರೈ ಮಾಡಿದ್ದಾಗಿದೆ. ಸಮವಾಗಿ ಬೆಂದಿದೆ, ಹೊಂಬಣ್ಣ ಕೂಡ ಬಂದಿದೆ. ಎಣ್ಣೆಯಿಂದ ತೆಗೆದುಬಿಡೋಣ. ನೋಡಿ, ಗರಿ ಗರಿಯಾಗಿದೆ. ರುಚಿಯಾದಂಥ ಗರಿ ಗರಿಯಾದಂಥ ಕೋಡುಬಳೆ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.